ಇವತ್ತಿನ ಎಪಿಸೋಡ್ ಅಂತೂ ಸಕ್ಕತ್ತಾಗಿತ್ತು. ಏನಕ್ಕೆ ಅಂತಂದ್ರೆ ಕೆಲವೊಬ್ರು ಯಾರನ್ನ ತುಳಿಬೇಕು ಅಂತ ಬಂದಿದಾರೋ ಬಿಗ್ ಬಾಸ್ ಮನೆಗೆ ನೀಟಾಗಿ ಗೊತ್ತಾಗ್ತಿತ್ತು. ಸದ್ಯ ನೀವು ಕೂಡ ನೋಡಿರ್ತೀರಾ, ಪ್ರೋಮೋದಲ್ಲಿ ಏನಿತ್ತು, ಎಪಿಸೋಡ್ ಅಲ್ಲಿ ಅದು ಇರಲಿಲ್ಲ. ಸುಮಾರು ಲೈವ್ ಅಲ್ಲಿ ನೋಡಿದವ್ರಿಗೆ ಅನ್ಸುತ್ತೆ ಸುಮಾರು ವಿಷಯಗಳನ್ನ ಇಲ್ಲಿ ಕಟ್ ಮಾಡ್ಬಿಟ್ರಲ್ಲ, ಈ ಒಂದು ವಿಚಾರಗಳನ್ನ ಇಲ್ಲಿ ಜೋಡಿಸಿದ್ರೆ ತುಂಬಾನೇ ಚೆನ್ನಾಗಿರೋದು, ನೋಡಕ್ಕೆ ತುಂಬಾನೇ ಚೆನ್ನಾಗಿತ್ತು ಕೂಡ ಅಂತ ಅನ್ಸುತ್ತೆ. ಮೊದಲಿಗೆ ಇಲ್ಲಿ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲಿ ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ರು ಅಂತ ಗೊತ್ತಾಯ್ತು. ಈಗ ಬಿಗ್ ಬಾಸ್ ಮನೆಯಿಂದ ಯಾರ್ಯಾರು ಹೊರಗಡೆ ಹೋಗಕ್ಕೆ ನಾಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸದ್ಯ ಇಲ್ಲಿ ಸವಿರುಚಿ ಕಾರ್ಯಕ್ರಮ ಚಿಕ್ಕದ ದೊಡ್ಡದ ಅಂತಂದ್ಬಿಟ್ಟು, ಅಂದ್ರೆ ಒಂದು ಪ್ರೋಗ್ರಾಮ್ನ ಕೆಳಗಡೆ ಹಾಕಿ ಮಾತಾಡಿದ್ರು ಗಿಲ್ಲಿಯವರು ಅಂತಂದ್ಬಿಟ್ಟು ಇಲ್ಲಿ ಜಾನ್ವಿಯವರು ನಿನ್ನೆ ಅಷ್ಟೇ ಮಾತಾಡಿದ್ರು. ಇದ್ರ ಬಗ್ಗೆ ಒಂದು ಕ್ಲಿಯರಿಟಿ ಕೂಡ ಇಲ್ಲಿ ಸಿಕ್ತು. ಜಾನ್ವಿಯವರೇ ಬಂದು ಹೇಳ್ತಾರೆ, ನೀನು ಚಿಕ್ಕದು ಅಂತ ಹೇಳಿಲ್ಲ ಅಂತ ಅಂದ್ಬಿಟ್ಟು. ಅವ್ರು ಮಾತಾಡಿದ್ದು TRP ವಿಚಾರಣ. ಇಲ್ಲಿ ಜಾನ್ವಿಯವ್ರ ಬಾಯಲ್ಲೇ ಇಮಿಡಿಯೇಟ್ ಆಗಿ ಇಲ್ಲಿ ಗೊತ್ತಾಯ್ತು ಆ ರೀತಿಯಾಗಿ ಮಾತಾಡ್ಲಿಲ್ಲ ಅಂತ ಅಂದ್ಬಿಟ್ಟು. ಗಿಲ್ಲಿಯವರು ಒಂದು ಪ್ರೋಗ್ರಾಮ್ನ ಕೆಳಗಡೆ ಇಟ್ಟು ಮಾತಾಡಲಿಲ್ಲ. TRP ವಿಚಾರ ಅಂತ ಬಂದಾಗ ಅವರು ಅಂತಲ್ಲ, ಎಲ್ಲರೂ ಕೂಡ ನೀವು ನಾರ್ಮಲ್ ಆಗಿ ಅಬ್ಸರ್ವ್ ಮಾಡಿ TRP ವಿಚಾರನ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾನೆ ಇರ್ತಾರೆ. ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಅದೇ ಹೇಳಿದ್ದು, ನಾವು ಇಲ್ಲಿ ಆ ಒಂದು ಪ್ರೋಗ್ರಾಮ್ನ ಸವಿರುಚಿ ಅನ್ನೋ ಪ್ರೋಗ್ರಾಮ್ ನಾವು ಕೆಳಗಡೆ ಮಾಡಿ ಮಾತಾಡಲೇ ಇಲ್ಲ, TRP ಕಡಿಮೆ ಇದೆ ಅಂತ ಅಷ್ಟೇ ಇಲ್ಲಿ ಮಾತಾಡಿದ್ದು ಅಂತ ಅಂದ್ಬಿಟ್ಟು. ಇದ್ರ ಬಗ್ಗೆ ಒಂದು ಕ್ಲಿಯಾರಿಟಿ ಬೇಕಿತ್ತು ಎಲ್ರಿಗೂ ಕೂಡ, ಇವಾಗ ಸಿಕ್ಕಿದೆ. ಜಾನ್ವಿಯವರೇ ಅಪ್ಪಿತಪ್ಪಿ ಬಾಯಿಂದ ಹೇಳಿದ್ರು ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಯಾಕಂತಂದ್ರೆ ಸ್ವಲ್ಪ ಅವ್ರೇನಾದ್ರೂ ಯೋಚನೆ ಮಾಡಿ ಉತ್ತರ ಕೊಟ್ಟಿದ್ರೆ ಅದನ್ನ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಬೋದಿತ್ತು. ಆದ್ರೆ ಇಲ್ಲಿ ಏನಾಯ್ತು ಅಂತಂದ್ರೆ, ಫಸ್ಟಿಗೆ ನಾಮಿನೇಟ್ ಮಾಡ್ಬೇಕಾದ್ರೆ ಒಂದು ಪ್ರೋಗ್ರಾಮ್ನ ಕೆಳಗಡೆ ಹಾಕಿ ಮಾತಾಡಿದ್ರು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಡಿಸ್ಕಷನ್ ಮಾಡಕ್ ಬಂದಾಗ ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲಿ TRP ಬಗ್ಗೆನೇ ಮಾತಾಡಿದ್ರು ಅಂತ ಜಾನ್ವಿಯವರೇ ಒಪ್ಕೊಂಡ್ರು. ಸದ್ಯ ಇವಾಗ ಅವ್ರು ಮಾತಾಡಿದ್ರು TRP ವಿಚಾರಣೆ. ಇಲ್ಲಿ ಇದನ್ನ ರಕ್ಷಿತ್ ಅವರು ಸ್ವಲ್ಪ ಮೇನ್ ಆಗಿ ಅಬ್ಸರ್ವ್ ಮಾಡಬೇಕಿತ್ತು. ನೋಡೋಣ, ಇದ್ರ ಬಗ್ಗೆ ಏನು ಕೂಡ ಮಾತಾಡಲಿಲ್ಲ. ಇಲ್ಲಿ ಒಂದು ಪ್ರೋಗ್ರಾಮ್ ಚಿಕ್ಕದು, ಒಂದು ಪ್ರೋಗ್ರಾಮ್ ದೊಡ್ಡದು ಅಂತ ಅಂದ್ಬಿಟ್ಟು ಯಾರು ಕೂಡ ಮಾತಾಡಲ್ಲ. ಏನಕ್ಕೆ ಅಂತಂದ್ರೆ ಎಲ್ಲರೂ ಕೂಡ ಸಣ್ಣ ಪುಟ್ಟ ಒಂದು ಕಲೆಯನ್ನ ಬೆಳೆಸ್ಕೊಂಡೆ ದೊಡ್ಡ ಮಟ್ಟಕ್ಕೆ ಬರಕ್ಕಾಗೋದು. ಒಂದೇ ಸತಿ ಏಕ್ದಮ್ ದೊಡ್ಡ ಮಟ್ಟಕ್ಕೆ ಯಾರು ಕೂಡ ಬರಕ್ಕಾಗಲ್ಲ. ಅಂದ್ರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲೇ ಕಾಣಿಸ್ಕೊಂಡು, ಒಂದು ಯೂಟ್ಯೂಬ್ ಇರ್ಬೋದು, ಒಂದು ಸೋಷಿಯಲ್ ಮೀಡಿಯಾ ಯಾವುದೇ ಒಂದು ಪ್ಲಾಟ್ಫಾರ್ಮ್ ತಗೊಳ್ಳಿ, ಅಲ್ಲಿಂದನೇ ಬಂದಿರ್ತಾರೆ. ಏನು ಒಂದೇ ಸತಿ ನಾವು 10ನೇ ಮೆಟ್ಲು ಹತ್ತಕ್ಕಾಗಲ್ಲ. 1ನೇ ಮೆಟ್ಲು, 2ನೇ ಮೆಟ್ಲು, 3ನೇ ಮೆಟ್ಲು, ಈ ರೀತಿ ಯಾವಾಗ ಹತ್ಕೊಂಡು ಹೋಗ್ತೀವಿ ಅವಾಗ ಒಂದು ಸಕ್ಸಸ್ ಅಂತ ಸಿಗುತ್ತೆ. ದಿಢೀರ್ ಅಂತ ಸಕ್ಸಸ್ ಸಿಕ್ಕದೇ ಇಲ್ಲ. ಇಲ್ಲಿ ಜಾನ್ವಿ ಅವರು ಏನೋ ಹೇಳಬೇಕಿತ್ತು, ಏನೋ ಒಂದು ಹೇಳಿ ಫಿನಿಶ್ ಮಾಡಿದ್ರು ಅಂತ ಅಂದ್ಬಿಟ್ಟು ಗೊತ್ತಾಯ್ತು.